ಹಾಯ್ ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಿಸ್ತಾ ಇರೋರು ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು, ಯೂಟ್ಯೂಬರ್ ಆಗಿರೋರು ಈ ವಿಡಿಯೋ ನೋಡಲೇಬೇಕು, ಕೊನೆ ತನಕ ನೋಡಿ. ಏನಂದರೆ ನಿಮ್ಮ ವಿಡಿಯೋಗೆ ಏನಾದರೂ ಅಥವಾ ಆಡಿಯೋನೇ ಆಗಿರ್ಬೋದು, ನಿಮ್ಮ ಚಾನಲ್ಗೆ ಏನಾದರೂ ಕಾಪಿ ರೈಟ್ ಅಥವಾ ಕಾಪಿ ಕ್ಲೈಮ್ ಅಂತ ಬಂದರೆ ಅದನ್ನು ಹೇಗಪ್ಪ ಹೋಗ್ಸೋದು, ಚಾನಲ್ಗೆ ತೊಂದರೆ ಆಗುತ್ತಾ, ಅದನ್ನು ಹೇಗೆ ರಿಮೂವ್ ಮಾಡೋದು, ಹೇಗೆ ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಬನ್ನಿ ನಾನು ಅದನ್ನು ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಕ್ರೋಮೋ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ತಕ್ಷಣ ಇದರಲ್ಲಿ ಈ ಥರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ. ಕ್ರೋಮಾಗೆ ಮೊದಲು ನೀವು ಅಂದರೆ ಇಮೇಲ್ ID ಹಾಕಿ ಅದಕ್ಕೆ ನೀವು ಓಪನ್ ಮಾಡ್ಕೊಂಡಿರಬೇಕಾಗುತ್ತೆ. ಆ ನಂತರ ಈ ರೀತಿ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಝೂಮ್ ಮಾಡಿ ನೋಡ್ಬೋದು. ಇದರಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಚಾನಲ್ ಡಸ್ಟ್ ಬೋರ್ಡ್ ಅಂತ ಬರುತ್ತೆ. ಮೊದಲನೇದಾಗಿ ಚಾನಲ್ ಡಸ್ಟ್ ಬೋರ್ಡ್ ಅಂತ ಬಂದಮೇಲೆ ಇದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಯಾವುದು ವಿಡಿಯೋಗೆ, ಯಾವುದು ಶಾರ್ಟ್ಸ್ ವಿಡಿಯೋಗೆ ನಮಗೆ ಕಾಪಿ ಕ್ಲೈಮ್ ಅಂತ ಬಂದಿದೆ ಅನ್ನೋ ಕಂಡುಹಿಡಿಯೋದು. ನೆಕ್ಸ್ಟ್ ಕೆಳಗಡೆ ಇದೆಯಲ್ಲ ಅದಷ್ಟು ಸಂಖ್ಯೆ ಸ್ಟೆಪ್ಲೆಸ್ ಅಂತ, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಚಾನಲ್ ಕಂಟೆಂಟ್ ಅಂತ ಓಪನ್ ಆಗುತ್ತೆ. ನಾನು ಕನ್ನಡದಲ್ಲಿ ನಿಲ್ಲಿಸ್ಕೊಂಡಿರೋದ್ರಿಂದ ಇದು ಕನ್ನಡ ಓಪನ್ ಆಗ್ತಿದೆ. ನೀವು ಯಾವ ಥರ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಂಡಿರ್ತೀರ ಆ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ವೀಡಿಯೋಗಳಿಗೆ ಅಂದರೆ ಲಾಂಗ್ ವೀಡಿಯೋಗಳಿಗೆ ನೀವು ಈ ರೀತಿ ನೋಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ತರಹದ ಅಂದರೆ ನಿರ್ಬಂಧಗಳು ಅಂದರೆ ಯಾವುದೇ ಒಂದು ಪಾಲಿಸಿಲಿ ನಾವು ತಕ್ಕಂಗೆ ಏನು ಮಾಡಿಲ್ಲ. ಯಾಕಂದರೆ ಯೂಟ್ಯೂಬರ್ ಅವರು ವಿಡಿಯೋ ಮಾಡಬೇಕಾದ್ರೆ ಹಿಂಗೆ ಪಾಲಿಸಿ ಇದು ಮಾಡಬೇಕು, ಅನುಸರಿಸ್ಬೇಕು ಅಂತ ಇರುತ್ತೆ. ನಾನು ಯಾವುದೇ ತರಹದ ಅವ್ರಿಗೆ ವಿರುದ್ಧವಾಗಿ ನಾನು ವೀಡಿಯೋಗಳನ್ನ ಮಾಡಿಲ್ಲ. ಬೇರೆಯವ್ರ ವೀಡಿಯೋ ತೆಗೆದು ಹಾಕಿರ್ಬೋದು ಅಥವಾ ಬೇರೆ ಆಡಿಯೋಗಳು ತಂದು ಹಾಕಿರ್ಬೋದು, ಏನು ಕಾಪಿ ಮಾಡಿಲ್ಲ. ಅದರಿಂದ ನಮಗೆ ಯಾವುದೇ ತರಹದ ಇಲ್ಲಿ ಕಾಪಿ ರೈಟ್ ಅನ್ನೋದು ಲಾಂಗ್ ವಿಡಿಯೋಸ್ಗೆ ಬಂದಿಲ್ಲ. ಇದು ಈಗ ನಾವು ಶಾರ್ಟ್ಸ್ ವಿಡಿಯೋಗೆ ನೋಡಬೇಕಾಗುತ್ತೆ. ಶಾರ್ಟ್ಸ್ ವಿಡಿಯೋದಲ್ಲಿ ಬಂದಿದ್ರೂ ಸಹ ಅದನ್ನು ರಿಮೂವ್ ಮಾಡಬೇಕು. ಯಾಕಂದರೆ ಅದು ನಿಮ್ಮ ಮುಂದಕ್ಕೆ ನಿಮ್ಮ ಚಾನಲ್ ಮಾನಿಟೈಸನ್ ಆಗದೆ ಇರೋಂಗೆ ತುಂಬ ತೊಂದರೆ ಆಗುತ್ತೆ. ನಾನೀಗ ಶಾರ್ಟ್ಸ್ಗೆ ಓಕೆ ಕೊಡ್ತಾಯಿದ್ದೀನಿ. ಶಾರ್ಟ್ಸ್ಗೆ ಓಕೆ ಕೊಂಡ ತಕ್ಷಣ ಇಲ್ಲಿ ನಾವು ಲಾಂಗ್ ವಿಡಿಯೋ ಹೇಗೆ ನೋಡ್ದೋ ಅದೇ ರೀತಿ ಇಲ್ಲಿ ನೋಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿ ನೀವು ಸ್ವಲ್ಪ ಝೂಮ್ ಮಾಡಿದ್ರೆ ಅದೇ ತೋರಿಸುತ್ತೆ. ನೋಡಿದ ತಕ್ಷಣ ಇಲ್ಲಿ ಕನ್ನಡದಲ್ಲೇ ಆಗಿರ್ಬೋದು ನೌನ್ ಅಂತ ಬಂದಿರುತ್ತೆ, ಇಲ್ಲ ಅಂದರೆ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿರುತ್ತಲ್ಲ, ಯಾವ ವಿಡಿಯೋಗೆ ಶಾರ್ಟ್ಸ್ ಪಾಲಿಸಿ ಅಂತ ಬಂದಿರುತ್ತೆ ಅದು ಕಾಪಿರೈಟ್ ಅಥವಾ ಕಾಪಿ ಕ್ಲೈಮ್ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದನ್ನು ನಾನು ಅದಕ್ಕೆ ತೀರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ರೀತಿ ಬಂದಿದೆ, ನನಗೆ 3 ವಿಡಿಯೋಗೆ ಬಂದಿದೆ. ನೀವು ನೋಡ್ತಾ ಇರ್ಬೋದು ಶಾರ್ಟ್ಸ್ ಪಾಲಿಸಿ ಅಂತ ಬಂದಿರುತ್ತೆ. ಅದನ್ನು ಒಂದೊಂದಾಗಿಯೇ ಅದನ್ನು ಹೇಗೆ ತೆಗ್ದಾಕ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಶಾರ್ಟ್ ಬಾಕ್ಸಲ್ಲಿ ಈ ರೀತಿ ಬರುತ್ತೆ ವಿವರಗಳನ್ನು. ಅಂದರೆ ನಿಮ್ಮ ಇಂಗ್ಲೀಷ್ ಆಗಿರ್ಬೋದು, ಈ ರೀತಿ ಇಂಗ್ಲೀಷಲ್ಲಿ ಬಂದಿರುತ್ತೆ. ಅದನ್ನು ನೀವು ಅದಕ್ಕೆ ಓಕೆ ಕೊಟ್ಟರೆ ಯಾವ ರೀತಿ ಪಾಲಿಸಿ ಅಂದರೆ ಯಾವ ರೀತಿ ನಾವು ಕಾಪಿರೈಟ್ ಬಂದಿದೆ ವಿಡಿಯೋಗೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆಡಿಯೋಗಾಗಿರ್ಬೋದು ಅಥವಾ ನಾವು ಅದನ್ನು ಕಾಪಿ ಮಾಡಿ ವಿವರಣೆ ಆಗಿರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಂದರೆ ನೀತಿಗಳು ಅಂತ ಇರುತ್ತಲ್ಲ, ನಾನು ಇದಕ್ಕೆ ಓಕೆ ಕೊಡ್ತೀನಿ. ಯಾಕಂದರೆ ಕನ್ನಡದಲ್ಲಿ ನಿಲ್ಲಿಸ್ಕೊಂಡ್ರೆ ಸುಲಭ ಆಗುತ್ತೆ ಅಂತ ನಾನು ಕನ್ನಡದಲ್ಲೇ ಲ್ಯಾಂಗ್ವೇಜ್ ನಿಲ್ಲಿಸ್ಕೊಂಡಿದ್ದೀನಿ. ಇದರಲ್ಲಿ ಓಕೆ ಕೊಟ್ಟ ತಕ್ಷಣವೇ ನಿಮ್ಮ ಯಾವ ವಿಡಿಯೋಗೆ ಯಾವ ಥರ ನೋಡ್ತಾ ಇರ್ಬೋದು. ನಾನಿಲ್ಲಿ ಸಾಂಗ್ನ ನಾನು ಡೈರೆಕ್ಟಾಗಿ ಈ ರೀತಿ ಶಿವ ಅನ್ನೋ ಸಾಂಗ್ನ ನಾನಿಲ್ಲಿ ಈ ರೀತಿ ನಮ್ಮ ಹಸ್ಬೆಂಡ್ ಫೋಟೋ ಕೂರಿಸಿ ಈ ರೀತಿ ಮಾಡಿದ್ದೀನಿ. ಅದಕ್ಕೆ ಕಾಪಿರೈಟ್ ಅಂತ ಬಂದಿದೆ. ಅದು ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿರ್ಬಂಧಗಳು ಅಂತ ಬಂದಿರುತ್ತೆ, ಶಿಕ್ಷಿಕೆಗಳು ಅಂತಲೂ ಬಂದಿರುತ್ತೆ. ನಾವು ಸಾಂಗಲ್ಲಿ ಕಾಪಿರೈಟ್ ಸಾಂಗ್ಗೆ ಬಂದಿರುವಂಥದ್ದು ಇದು ಆಡಿಯೋಗೆ ಬಂದಿರುವಂಥ ಕಾಪಿರೈಟ್ ಅಥವಾ ಕಾಪಿ ಕ್ಲೈಮ್ ಅಂತ ಹೇಳ್ಬೋದು. ಕಾಪಿರೈಟ್ ಅಂತ ಬಂದಿದ್ದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ರಿಮೂವ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಾಪಿ ಕ್ಲೈಮ್ ಅಂತ ಬಂದಿರೋದು. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಮಾನಿಟೈಸನ್ ಆಗಿಲ್ವಲ್ಲ ಚಾನಲ್. ಅದರಿಂದ ಮಾನಿಟೈಸನ್ ಆಗಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ.
ಇಲ್ಲಿ ನೋಡ್ತಾ ಇರ್ಬೋದು. ನಾವು ಸಾಂಗನ್ನ ಸ್ವಲ್ಪ ಅಂದರೆ ಮ್ಯೂಟ್ ಮಾಡ್ಬೋದು, ಅಥವಾ ಯಾವುದು ಎಷ್ಟು ಸೆಕೆಂಡಲ್ಲಿ ನಾವು ಅದನ್ನು ಕಾಪಿ ಕ್ಲೈಮ್ ಅನ್ನೋದಕ್ಕೆ ಕೂರ್ತಿದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಸಮಯಕ್ಕೆ ಅನ್ನೋದು ಓಕೆ ಕೊಟ್ಟು ಇಲ್ಲಿ ನಾವು ನೋಡಿಕೊಂಡು ಅದೇ ರೀತಿ ಇದನ್ನು ಮ್ಯೂಟ್ ಮಾಡಿಬಿಟ್ರೆ ನಮಗೆ ಯಾವುದೇ ತೊಂದರೆ ಆದಂತಹ ವಿಡಿಯೋದಿಂದ ಬರೋದಿಲ್ಲ. ಇದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಅಭಿಪ್ರಾಯ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಕಾಪಿರೈಟ್ ಹೇಗೆ ರಿಮೂವ್ ಮಾಡೋದು ಅದನ್ನು, ಇದು ಕಾಪಿ ಕ್ಲೈಮ್ ತಿಳ್ಕೊಳ್ಳಿ. ಕಾಪಿ ಕ್ಲೈಮ್ ಇದು ಕಾಪಿರೈಟ್ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ಬೇಕಿದ್ರೆ ನಾನು ವಿಡಿಯೋನು ಮಾಡ್ತೀನಿ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.